ಮೋದಿ ರೋಡ್ ಶೋಗೆ ಕೇಸರಿ ಕೋಟೆ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ಮಂಗಳೂರಲ್ಲಿ ಕೇಸರಿ ಬಾವುಟ, ಮೋದಿ ಬ್ಯಾನರ್ ಅಬ್ಬರ. 1 ಲಕ್ಷಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗೋ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ರೋಡ್ ಶೋಗೆ ಕೇಸರಿ ಕೋಟೆ ಸಜ್ಜಾಗಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ರೋಡ್ ಶೋನಲ್ಲಿ ಕಾಸರಗೋಡಿನ ಕಾರ್ಯಕರ್ತರು ಸಹ ಭಾಗಿಯಾಗ್ತಾರೆ. ಮೋದಿ ರೋಡ್ ಶೋಗೆ ಅಂತಿಮ ಹಂತದ ಸಿದ್ಧತೆ ಆಗ್ತಾ ಇದೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗೋ ಸಾಧ್ಯತೆ ಇದೆ. ಚುನಾವಣೆಯ ಕಾವು ದಿನದಿಂದ ದಿನ ಏರ್ತಾನೆ ಇರುವಂತದ್ದು. ಕರ್ನಾಟಕಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರೋದ್ರಲ್ಲಿ ಒಂದ್ ರೀತಿ ವಿದ್ಯುತ್ ಸಂಚಲನ ಆಗ್ತಾ ಇರುವಂತದ್ದು. ಅದರಲ್ಲೂ ಬಿಜೆಪಿಯ ಭದ್ರ ಕೋಟೆ ಆಗಿರುವಂತಹ ಕರಾವಳಿಯ ಭಾಗದಲ್ಲಿ ಇವತ್ತು ಮೋದಿಯ ರೋಡ್ ಶೋ. ಮಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಮೋದಿ ರೋಡ್ ಶೋವನ್ನ ಮಾಡ್ತಾರೆ. ನಾವೀಗ ರೋಡ್ ಶೋ ಅದು ಹೋಗುವಂತಹ ಒಂದು ರಸ್ತೆಯಲ್ಲಿದ್ದೇವೆ. ನಾವೀಗಿರುವಂತದ್ದು ಈಗ ಲಾಲ್ಬಾಗ್ ಸರ್ಕಲ್ ಇದೆ. 2ನೇ ಪಾಯಿಂಟ್ ಇದೆ. ಮೊದಲು ನಾರಾಯಣಗುರು ಸರ್ಕಲ್ ನಿಂದ ಆರಂಭವಾದಂತಹ ಮೋದಿ ರೋಡ್ ಶೋ ಇದೇ ರಸ್ತೆಯಲ್ಲಿ ಅದು ಬರ್ತದೆ. ಸುಮಾರು ಈ ಒಂದು ರೋಡ್ ಶೋನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಬೇಕು ಅನ್ನುವಂಥದ್ದನ್ನ ಬಿಜೆಪಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತಹದ್ದು. ನಾರಾಯಣಗುರು ಸರ್ಕಲ್ ನಿಂದ ಆರಂಭವಾದಂತಹ ಈ ಒಂದು ರೋಡ್ ಶೋ ಲಾಲ್ಬಾಗ್ ಸರ್ಕಲ್ ಅಂದ್ರೆ ಮಹಾನಗರ ಪಾಲಿಕೆ ಬಳಿ ಇರುವಂತಹ ಲಾಲ್ಬಾಗ್ ಸರ್ಕಲ್ಗೆ ಬರ್ತದೆ. ಜೊತೆಗೆ PVS ಸರ್ಕಲ್, ಅದಾದ ನಂತರ ನವಭಾರತ್ ಸರ್ಕಲ್ಗೆ ಈ ಒಂದು ರೋಡ್ ಶೋ ಹೋಗೋದಕ್ಕೆ ಸುಮಾರು 5 ರಿಂದ 6 ಕಿಲೋಮೀಟರ್ ಈ ಒಂದು ರೋಡ್ ಶೋ ಇರ್ತದೆ. ರೋಡ್ ಶೋ ಸಂದರ್ಭದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಬೇಕು ಅಂತ. ಅದರ ವಿಶೇಷವಾಗಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಈ 3 ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರನ್ನ ಕರೆತರಬೇಕು ಅಂತ ನಿಟ್ಟಿನಲ್ಲಿ ಬಿಜೆಪಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಕೇವಲ ಕರ್ನಾಟಕದ 3 ಲೋಕಸಭಾ ಕ್ಷೇತ್ರಗಳು ಮಾತ್ರ ಅಲ್ಲ, ಕಾಸರಗೋಡಿನ ಕೆಲ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಒಂದು ರೋಡ್ ಶೋ ಅಲ್ಲಿ ಭಾಗಿಯಾಗಲಿಕ್ಕೆ ಬರ್ತಾರೆ ಅನ್ನುವಂಥದ್ದು. ಮತ್ತೆ ನಾವೀಗ ಇಲ್ಲಿನ ಒಂದು ದೃಶ್ಯಾವಳಿ ನೋಡಿದ್ರೆ ನಾವೀಗೇನು ದೃಶ್ಯದಲ್ಲಿ ನೋಡ್ತಾ ಇದ್ವಿ, MG ರಸ್ತೆ. ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ ಮೋದಿ ಅವರ ರೋಡ್ ಶೋ ಆದ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದೆ. ಬ್ಯಾರಿಕೇಡ್ ಹಾಕಿ ಒಂದಷ್ಟು ಜಾಗವನ್ನೇನು ನಾವು ನೋಡ್ತಾ ಇದ್ವಿ. ಇಲ್ಲಿ ಇದೇ ರೀತಿ 2 ಕಡೆ ಜನರನ್ನ ಸೇರಿಸಲಿಕ್ಕೆ ಜನರು ಮೋದಿ ಅವರು ರೋಡ್ ಶೋ ಆದ ಸಂದರ್ಭದಲ್ಲಿ ಅವ್ರನ್ನ ನೋಡ್ಲಿಕ್ಕೆ ಅಥವಾ ಅವರು ಅವರು ಆಡುವಂತ ಮಾತುಗಳನ್ನ ಕೇಳಲಿಕ್ಕೆ ಸಾಕಷ್ಟು ಜನರು ಬರ್ತಾರೆ. ಮತ್ತೆ ಇನ್ನು ಎಡಭಾಗದಲ್ಲಿ ಲಾಲ್ಬಾಗ್ ರಸ್ತೆ ಇದೆ. ಈ ಲಾಲ್ಬಾಗ್ ರಸ್ತೆಯಲ್ಲಿ ಕೂಡ ಒಂದಿಷ್ಟು ಎತ್ತರದ ಜಾಗ ಇರೋದ್ರಿಂದ ಇಲ್ಲಿಯೂ ಕೂಡ ಜನರನ್ನ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಮೋದಿ ಅವರು ಬರ್ತಾ ಇರೋದ್ರಿಂದ ಒಂದಷ್ಟು ಭದ್ರತಾ ದೃಷ್ಟಿಯಿಂದ ಕೂಡ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು. ಯಾಕೆಂದ್ರೆ ಈಗಾಗಲೇ SPG ಆಗಲಿ, ಮಂಗಳೂರು ಪೊಲೀಸರಾಗಲಿ ಎಲ್ಲ ರೀತಿಯಾದಂತಹ ಒಂದಷ್ಟು ಭದ್ರತೆಗೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಬಿಜೆಪಿಯಲ್ಲಿ ಒಂದು ಉರುಪು ಹೆಚ್ಚಾಗ್ತಾ ಇದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಈ ರಸ್ತೆಯನ್ನು ರೋಡ್ ಶೋ ನಡೆಯುವಂತ ರಸ್ತೆಗಳಲ್ಲಿ ಸೇರಿಸಬೇಕು ಅನ್ನೋಂಥದ್ದು ಒಂದ್ ಕಡೆ ಆದ್ರೆ, ಮತ್ತೆ ಪೊಲೀಸ್ ಇಲಾಖೆ SPG ಆಗಲಿ ಯಾವುದೇ ರೀತಿಯಾದಂತಹ ಭದ್ರತೆಗೆ ಅಡೆತಡೆಗಳಾಗಬಾರ್ದು ನಿಟ್ಟಿನಲ್ಲಿ ಕೂಡ ಒಂದಷ್ಟು ತಯಾರಿಗಳಾಗ್ತಾ ಇರುವಂತದ್ದು. ಒಂದ್ ರೀತಿ ಸಂಜೆ ಮೋದಿ ಅವರ ಪ್ರೋಗ್ರಾಮ್ ಇದ್ರೂ ಕೂಡ ಇವತ್ತು ಮಂಗಳೂರಿನಲ್ಲಿ ಅಂದ್ರೆ ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದ್ ರೀತಿ ಉತ್ಸಾಹ ಕಂಡು ಬರ್ತಾ ಇರುವಂತದ್ದು. ಕ್ಯಾಮರಾಮನ್ ನವೀನ್ ಪೂಜಾರಿ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.